ಎಲ್ರಿಗೂ ನಮಸ್ಕಾರ. ಎನ್ಸಿಜಿ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ PSTR, GPSTR ಹಾಗೆ HSTR ನೇಮಕಾತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಹುದ್ದೆಗಳು ಎಷ್ಟಿದೆ ಅಂಡ್ ಅದಕ್ಕೆ ಅಪ್ಲಿಕೇಶನ್ ನ ಯಾರ್ಯಾರು ಹಾಕ್ಬೋದು, ಎಜುಕೇಶನ್ ಕ್ವಾಲಿಫಿಕೇಶನ್ ಅದು ನಿಮ್ಗೆ PDF ಅಲ್ಲಿ ಸಿಗುತ್ತೆ. ಈ ವಿಡಿಯೋ ಕೆಳಗಡೆ PDF ಅಲ್ಲಿ ಸಿಗುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಡಿಸ್ಕಸ್ ಮಾಡ್ತಿರೋದು ಸೊ ನಿಮಗೆ ಅಂತ ಅಂದ್ರೆ ರಾಜ್ಯ ಪತ್ರದಲ್ಲಿ ಏನೇನ್ ಪ್ರಕಟಣೆ ಆಗಿದೆ, ಅದ್ರ ಜೊತೆಗೆ ಹುದ್ದೆಗಳು ಎಷ್ಟಿದೆ ಅಂಡ್ ಮೋರ್ ಓವರ್ ನಿಮ್ಗೆ ಸಿಲೆಬಸ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಆಲ್ಟರ್ ನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಯಾರ್ಯಾರು ಅಪ್ಲಿಕೇಶನ್ ನ ಹಾಕ್ಬೋದು ಮತ್ತೆ ಎಷ್ಟು ಹುದ್ದೆಗಳು ಖಾಲಿ ಇದೆ, ಯಾರ್ಯಾರಿಗೆ ಈ ಹುದ್ದೆಗಳು ಅಪ್ಲೈ ಆಗುತ್ತೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ತುಂಬಾ ಲೆಂತಿ ಆಗುತ್ತೆ ವಿಡಿಯೋ ಅಂತೂ, ಆಲ್ಮೋಸ್ಟ್ ನಿಮಗೆ 15 to 20 ಮಿನಿಟ್ಸ್ ಅಂತೂ ಆಗುತ್ತೆ. ಸೊ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ವಿ ನಾವು ಯಾವಾಗ ಶಿಕ್ಷಕರ ಹುದ್ದೆ ನೇಮಕಾತಿ ಶುರು ಆಗತ್ತೆ ಅಂತ. ಈಗ ರಾಜ್ಯ ಪತ್ರದಲ್ಲಿ ಪ್ರಕಟಣೆ ಆಗಿದೆ, ನೆಕ್ಸ್ಟ್ ನಿಮಗೆ ನೋಟಿಫಿಕೇಶನ್ ಇರೋದ್ರಿಂದ ಸೊ ನಿಮ್ಮ ಪ್ರಿಪರೇಷನ್ ಶುರು ಮಾಡಿ. ಹಾಗೆ ಈ ಶಿಕ್ಷಕರ ಹುದ್ದೆ ನಿಮಗೆ ತಗೊಂಡಾಗ 15,000 ಆಗಿದೆ ನೋಟಿಫಿಕೇಶನ್ ಅಂತ ಅಂದ್ರೆ ರಾಜ್ಯ ಪತ್ರದಲ್ಲಿ ಪ್ರಕಟಣೆ ಆಗಿರೋದು HK ಮತ್ತೆ ನಾನ್ HK ಸೇರಿ 15,000 ಆಗಿರುವಂತದ್ದು. ಸೊ ಅದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಮತ್ ನಿಮ್ಗೆ ಅದ್ರಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಇವಾಗ ಯಾವ್ದ್ರಿಂದ ಎಷ್ಟು ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ನೀವು ನೋಡ್ಬೇಕಾಗತ್ತೆ. ಅಂತ ಅಂದ್ರೆ ನಿಮ್ಮ TET ಬರ್ದಿರ್ತೀರಾ, ಹಾಗೆ CET ಬರ್ದಿರ್ತೀರಾ. ಸೊ ಅದೆಲ್ಲ ಹೇಗ್ ಕನ್ಸಿಡರ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ವೆಯ್ಟೇಜ್ ಎಷ್ಟಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಿದೀವಿ. ಅಂಡ್ ಇಲ್ಲಿ ನೇಮಕಾತಿ ಮಾಡುವಂತ ಅಥಾರಿಟಿ ಕೊಟ್ಟಿರೋದು ಯಾರಿಗೆ ಅಂತ ಅಂದ್ರೆ KPSC ಅಲ್ಲ ಅಥವಾ KA ಅಲ್ಲ, ಸ್ವತಃ ಶಿಕ್ಷಣ ಇಲಾಖೆನೇ ಇದು ತಗೊಂಡಿರುವಂತದ್ದು. ಸೊ ಅದನ್ನ ನಾನು ಇಲ್ಲಿ ನೋಡ್ತಿದೀನಿ. ಪರೀಕ್ಷಾ ಪ್ರಾಧಿಕಾರ ಯಾವ್ದಿದೆ ಅಂತ ಅಂದ್ರೆ ಶಾಲಾ ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ನೋಡೋಣ. ನಿಮಗೆ ಇಲ್ಲಿ ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ. ಸೊ ಹೇಗೆ ಕನ್ಸಿಡರ್ ಆಗುತ್ತೆ ಅನ್ನೋದು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮೊ ಅಥವಾ ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮೊ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಈ ಅಭ್ಯರ್ಥಿಯ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಇಲ್ಲಿ ಏನ್ ಕೊಟ್ಟಿದಾರೋ ಅದ್ರ ಪ್ರಕಾರ ಕೊಟ್ಟಿರುವಂತದ್ದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಎಷ್ಟು, CET ಬಂತು ಅಂದಾಗ 70%, ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಅಂದ್ರೆ TET ಪತ್ರಿಕೆ 1ರಲ್ಲಿ 20%, ನೆಕ್ಸ್ಟ್ PUC ಅಥವಾ ತತ್ಸಮಾನದ್ರಲ್ಲಿ 8% ಅಂಡ್ ಶಿಕ್ಷಕರ ಶಿಕ್ಷಣ ಕೋರ್ಸ್ ನಲ್ಲಿ ಎಷ್ಟು ಕನ್ಸಿಡರ್ ಮಾಡ್ತಿದ್ದಾರೆ, 2% ಅವರು ಕನ್ಸಿಡರ್ ಮಾಡ್ತಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ತಗೊಂಡಾಗ 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಲ್ಲಿ ಹೀಗೆ ಕನ್ಸಿಡರ್ ಮಾಡ್ತಿದ್ದಾರೆ. ಏನು, CET ಅಂತ ತಗೊಂಡಾಗ 70% ಇದೆ, TET ಅಂತ ತಗೊಂಡಾಗ 20% ಅಂತ ಇದೆ. ಸೊ 4 ವರ್ಷಗಳು BEd, BA, BSc ಈ ತರ ಮಾಡಿರ್ತಾರಲ್ಲ, ಸೊ ಇದ್ರಲ್ಲಿ ಅವರು 10% ನ ಕನ್ಸಿಡರ್ ಮಾಡ್ತಿದ್ದಾರೆ. ಓಕೆನಾ. ಸೊ ಅದಾಗಿದಾದ್ಮೇಲೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರದ್ರಲ್ಲಿ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು CET 70%, ಶಿಕ್ಷಕರ ಅರ್ಹತಾ ಪರೀಕ್ಷೆ TET ನಲ್ಲಿ 20% ಅವರು ಕನ್ಸಿಡರ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪದವೀಧರಲ್ಲಿ 8% ತಗೊಳ್ತಿದ್ದಾರೆ ಅಂಡ್ ಶಿಕ್ಷಕರ ಶಿಕ್ಷಣ ಕೋರ್ಸ್ ನಲ್ಲಿ 2% ತಗೊಳ್ತಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂತದ್ದನ್ನ ನಾನು ಪ್ರತಿ ಸತಿ ಓದೋದಿಲ್ಲ, ಸೊ ನೀವು ಅದನ್ನ ನೋಡ್ಕೊಂಡು ರೆಫರ್ ಮಾಡ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ನಿಮ್ಗೆ ವೇಟೇಜ್ ಎಷ್ಟಿದೆ ಅನ್ನೋದನ್ನ ಹೇಳ್ತೀನಿ. ಸೊ ಇದನ್ನ ಮುಂಚೆನೆ ಹೇಳಿರೋದ್ರಿಂದ ಮತ್ತೆ ಅದೇ ರಿಪೀಟ್ ಆಗುತ್ತೆ, ಸೊ ಆದ್ರಿಂದ ನಾನು ಹೇಳ್ತಿಲ್ಲ. ಸೊ CET ಅಂತ ತಗೊಂಡಾಗ 70% ಇದೆ, TET ತಗೊಂಡಾಗ 20% ಇದೆ ಅಂಡ್ ನಿಮ್ಮ ಡಿಗ್ರಿ ಇದ್ರಲ್ಲಿ 10% ಅವರು ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿ. ಓಕೆನಾ. ಸೊ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಇರುತ್ತಲ್ವಾ ಮಕ್ಳಿಗೆ, ಸೊ ಅದ್ರದ್ದು CET ತಗೊಂಡಾಗ 70%, ಪದವಿಯಲ್ಲಿ ಪಡೆದ ಅಂಕಗಳಲ್ಲಿ ಅವರು 30% ನ ಕನ್ಸಿಡರ್ ಮಾಡ್ತಿದ್ದಾರೆ. ದೈಹಿಕ ಶಿಕ್ಷಣ ಫಿಸಿಕಲ್ ಎಜುಕೇಶನ್ 1ರಿಂದ 8ನೇ ತರಗತಿ. ಸೊ ಇದ್ರಲ್ಲಿ ನೋಡಿ CET ತಗೊಂಡಾಗ 85% ಇದೆ, PUC 13%, ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾದಲ್ಲಿ ಎಷ್ಟು ಮಾರ್ಕ್ಸ್ ನ ಅವರು ಕನ್ಸಿಡರ್ ಮಾಡ್ತಿದ್ದಾರೆ, 2% ಅವರು ಕನ್ಸಿಡರ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪ್ರೌಢಶಾಲಾ ಸಹ ಶಿಕ್ಷಕರದ್ರಲ್ಲಿ CET ತಗೊಂಡಾಗ 85% ಇದೆ, ಪದವಿ ಪರೀಕ್ಷೆಯಲ್ಲಿ ತಗೊಂಡಾಗ 13% ಇದೆ, ಶಿಕ್ಷಕರ ಶಿಕ್ಷಣ ಕೋರ್ಸ್ ನಲ್ಲಿ ತಗೊಂಡಾಗ 2% ವೇಟೇಜ್ ಇರುವಂತದ್ದು. ಓಕೆನಾ. ಸೊ ಇದಾಗಿದಾದ್ಮೇಲೆ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 CET ಲಿ 85%, ಪದವಿ ಪರೀಕ್ಷೆಯಲ್ಲಿ 13%, ಶಿಕ್ಷಕರ ಶಿಕ್ಷಣ ಕೋರ್ಸ್ ನಲ್ಲಿ 2% ನಿಮಗೆ ಇರ್ತಾ ಹೋಗುತ್ತೆ. ಓಕೆನಾ.
ಸೊ ಇದಾಗಿದಾದ್ಮೇಲೆ ಏಜ್ ಬಗ್ಗೆ ಡೌಟ್ ಗಳು ಇದ್ದೇ ಇರುತ್ತೆ. ಸೊ ಏಜ್ ಎಷ್ಟು ಕೊಟ್ಟಿದಾರಪ್ಪ ಅಂತ ಅಂದ್ರೆ SC ST ಕ್ಯಾಟಗರಿ 1 ಹಾಗೆ ಅಂಗವಿಕಲ ವ್ಯಕ್ತಿಗಳಿಗೆ 43 ಇಯರ್ಸ್ ಇದೆ. ಪ್ರವರ್ಗ 2A 2B ಅಂತ ಅಂದ್ರೆ ನಮ್ಮ OBC ಕ್ಯಾಂಡಿಡೇಟ್ಸ್ಗೆ 41 ಇಯರ್ಸ್ ಇದೆ. ಜನರಲ್ ಕ್ಯಾಟಗರಿಗೆ 38 ಇಯರ್ಸ್ ಮ್ಯಾಕ್ಸಿಮಮ್ ಆ ಏಜ್ ಒಳಗಡೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಇವಾಗ ನಾವು ಎಷ್ಟು ಹುದ್ದೆ ಖಾಲಿ ಇದೆ, HK ಎಷ್ಟಿದೆ ಮತ್ತೆ ನಾನ್ HK ಎಷ್ಟಿದೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಯಾವ್ದಕ್ಕಿದು ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ. ಸೊ ಇಲ್ಲಿ ನೋಡಿ ಸ್ಯಾಲ್ರಿ ನೋಡಿ ಎಷ್ಟರಿಂದ ಶುರು ಆಗ್ತಿದೆ, 41,300 ಇಂದ ಶುರು ಆಗ್ತಿದೆ. ಕಲ್ಯಾಣ ಕರ್ನಾಟಕ 800 ಇದೆ. ಕಲ್ಯಾಣ ಕರ್ನಾಟಕೇತರ ಅಂತಂದ್ರೆ ನಾನ್ HK 100 ಇದೆ. ಟೋಟಲ್ ಆಗಿ 900 ಪೋಸ್ಟ್ ಗಳು ಖಾಲಿ ಇರುವಂತದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರು. ಓಕೆನಾ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ಮೆಸೇಜ್ ಮಾಡೋದನ್ನ ಅವಾಯ್ಡ್ ಮಾಡಿ, ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾರೇ ಆದ್ರೂ ಆಯ್ತು, ನೀವು ಟೀಚರ್ಸ್ ಗಾದ್ರೂ ಪ್ರಿಪೇರ್ ಆಗ್ತಿರ್ಲಿ, KS ಅಥವಾ ಯಾವುದೇ ಗವರ್ಮೆಂಟ್ ಹುದ್ದೆಗೆ ಪ್ರಿಪೇರ್ ಆಗ್ತಿರ್ಲಿ, ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ದಯವಿಟ್ಟು ಮೆಸೇಜ್ ಗಿಂತ ಕಾಲ್ ನ ಆಪ್ಟ್ ಮಾಡಿ. ಯಾಕಂದ್ರೆ ತುಂಬಾ ಮೆಸೇಜಸ್ ಬರ್ತಿದೆ. ಸೊ ನಾವು ಪ್ರತಿಯೊಂದು ಕೂಡ ನೋಡ್ಕೊಂಡು ಕುತ್ಕೊಳ್ಬೇಕಾಗತ್ತೆ. ಅದ್ರ ಬದಲು ನೀವೇನ್ ಮಾಡ್ಬೋದು, ಕ್ವಿಕ್ ರೆಸ್ಪಾನ್ಸ್ ನೀವೇನ್ ಮಾಡ್ಬೋದು ಅಂತ ಅಂದ್ರೆ ಕಾಲ್ ಗಳನ್ನ ನೀವು ಮಾಡ್ಬೋದು. ಓಕೆನಾ. ಸೊ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 41,300 ಇಂದ ಸ್ಯಾಲ್ರಿ ಶುರು ಆಗ್ತಿದೆ. ಕಲ್ಯಾಣ ಕರ್ನಾಟಕ 106 ಇದೆ. ನಾನ್ HK 44 ಇದೆ. ಟೋಟಲ್ ಆಗಿ 150 ಪೋಸ್ಟ್ ಇರುವಂತದ್ದು. ನಾನು ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಸ್ಕಸ್ ಮಾಡ್ತಿಲ್ಲ. ಯಾಕೆ ಅಂತಂದ್ರೆ ತುಂಬಾ ಲೆಂತಿ ಆಗೋಗ್ಬಿಡ್ತು. ಅಂತಂದ್ರೆ ವಿ ಹ್ಯಾವ್ ಟ್ರೈಡ್ ಬಟ್ ತುಂಬಾ ಲೆಂತಿ ಆಗುತ್ತೆ ಅಂತ ಅನ್ಸ್ತು. ಸೊ ಅದಕ್ಕೆ ನಾನು ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾತ್ರ ಸ್ಕಿಪ್ ಮಾಡ್ತಿದ್ದೀನಿ. ಮಿಕ್ಕಿರೋದೆಲ್ಲಾನು ಕೂಡ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಅದ್ರ ಬಗ್ಗೆ ಏನೋ ಡೌಟ್ಸ್ ಇತ್ತು ಅಂತಂದ್ರೆ ಈ ವಿಡಿಯೋ ಕೆಳಗಡೆ ನಾನು PDF ಹಾಕಿರ್ತೀನಿ. ಟೀಚರ್ಸ್ ಇವಾಗೇನ್ ರಾಜ್ಯಪತ್ರದಲ್ಲಿ ಪ್ರಕಟಣೆ ಮಾಡಿದಿರೋದನ್ನ ಅದನ್ನು ಯು ಹ್ಯಾವ್ ಟು ಗೋ ಥ್ರೂ ದಟ್. ಓಕೆನಾ. ಸೊ ನೆಕ್ಸ್ಟ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ 44,425 ರೂಪಾಯಿಗಳಿಂದ ಸ್ಯಾಲರಿ ಶುರು ಆಗ್ತಿದೆ. ಎಷ್ಟು ಪೋಸ್ಟ್ ಗಳು ಖಾಲಿ ಇದೆ, 3,228 HK. ಓಕೆನಾ. ನಾನ್ HK 5,272 ಇದೆ. ಟೋಟಲ್ ಆಗಿ 8,500 ಇದೆ. 8,500 ನೋಡಿ. 6ರಿಂದ 8ನೇ ತರಗತಿ GPSTR ಅಂತ ಹೇಳ್ತೀವಲ್ವಾ ಅದು. ನೆಕ್ಸ್ಟ್ ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿ. ಯಾರ್ಯಾರು ಮೇಜರ್ ಆಗಿ ನೋಡಿ ಕಂಪ್ಯೂಟರ್ ಸೈನ್ಸ್ BSc ಕಂಪ್ಯೂಟರ್ ಸೈನ್ಸ್ ಅಥವಾ BCA ಮಾಡಿರ್ತೀರಾ ಅಲ್ವಾ. ಸೊ ಮೇಜರ್ ಆಗಿ ಕಂಪ್ಯೂಟರ್ ಸಬ್ಜೆಕ್ಟ್ ನ ನೀವು ಓದಿರ್ತೀರಲ್ಲ, ಸೊ ಆ ಡಿಗ್ರಿ ಹೊಂದಿರುವಂತ ಸ್ಟೂಡೆಂಟ್ಸ್ ಗಳು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಂಡ್ ನಿಮ್ಗೆ ಅಪಾಯಿಂಟ್ಮೆಂಟ್ ಆದ್ಮೇಲೆ ವಿತಿನ್ 5 years ಅಲ್ಲಿ ನೀವೇನ್ ಮಾಡ್ಬೋದು ಅಂತ ಅಂದ್ರೆ ಆಮೇಲೆ ನೀವು B.Ed ಆ ತರದ್ ಏನಿದೆಯೋ ರಿಕ್ವೈರ್ಡ್ ಎಜುಕೇಶನ್ ಏನಿದೆಯೋ ಟೀಚರ್ಗೆ, ಸೊ ಅದನ್ನ ವಿತಿನ್ 5 years ಅಲ್ಲಿ ಮಾಡ್ಕೊಳ್ಬಹುದು. ಸೊ ಇದು ಒಳ್ಳೆ ಆಪರ್ಚುನಿಟಿ. ಯಾರ್ಯಾರಿಗೆ ಕಾರ್ಪೊರೇಟ್ ಹೋಗೋದಿಕ್ಕೆ ಇಷ್ಟ ಇಲ್ಲ ಅವ್ರು ಇದನ್ನ ಚೂಸ್ ಮಾಡ್ಬೋದು ಟೀಚಿಂಗ್ ಜಾಬ್ ನ. ಇದರಲ್ಲಿ ಕಲ್ಯಾಣ ಕರ್ನಾಟಕ 300 ಇದೆ. ಕಲ್ಯಾಣ ಕರ್ನಾಟಕೇತರ 200 ಇದೆ. ಟೋಟಲ್ ಆಗಿ 500 ಪೋಸ್ಟ್ ಇರುವಂತದ್ದು. ನೆಕ್ಸ್ಟ್ ಪ್ರೌಢಶಾಲಾ ಸಹ ಶಿಕ್ಷಕರು ಸ್ಯಾಲ್ರಿ ಶುರು ಆಗ್ತಿರೋದು 54,175ರಿಂದ. ಕಲ್ಯಾಣ ಕರ್ನಾಟಕ HK 2,214 ಇದೆ. ಕಲ್ಯಾಣ ಕರ್ನಾಟಕೇತರ 2,286 ಇದೆ. ಒಟ್ಟಾರೆಯಾಗಿ 4,500 ಪೋಸ್ಟ್ ಗಳನ್ನ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಸ್ಯಾಲ್ರಿ 54,175 ರೂಪಾಯಿ. ಸೊ ಕಲ್ಯಾಣ ಕರ್ನಾಟಕ ಅಂತ ತಗೊಂಡಾಗ 319 ಪೋಸ್ಟ್ ಇದೆ. ನಾನ್ HK 131. ಒಟ್ಟಾರೆಯಾಗಿ 450 ಪೋಸ್ಟ್ ಗಳು ಖಾಲಿ ಇರುವಂತದ್ದು. ಸೊ ಇದಿಷ್ಟು ಯಾವ್ಯಾವ್ದು ಎಷ್ಟೆಷ್ಟು ಖಾಲಿ ಇದೆ ಅನ್ನೋದನ್ನ ನೋಡಿದ್ವಿ. ಇವಾಗ ಸಿಲೆಬಸ್ ಬಗ್ಗೆ ನೋಡೋಣ. ಸಿಲೆಬಸ್ ನಿಮ್ಗೆ ಪೇಪರ್ 3 ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಕೂಡ ಇಟ್ಟಿದ್ದಾರೆ. ಮೊದಲು ಕನ್ನಡ ಮಾತ್ರ ಇತ್ತು. ಸೊ ಇವಾಗ ಅದನ್ನ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿದಾರಲ್ವಾ, ಅಂತಂದ್ರೆ ನೀವು ಕನ್ನಡ ಹಾಗೆ ಇಂಗ್ಲಿಷ್ ಎರಡು ಮೀಡಿಯಂ ಅಲ್ಲೂ ಕೂಡ ಟೀಚ್ ಮಾಡ್ಬೇಕಾಗಿರೋದ್ರಿಂದ ಸೊ ನಿಮ್ಗೂ ಕೂಡ ಇಂಗ್ಲಿಷ್ ಬರ್ಬೇಕಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ನಿಮ್ಗೆ 3rd ಪೇಪರ್ ಅಲ್ಲಿ ಇಂಗ್ಲಿಷು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಂಗ್ಲಿಷು ಕೂಡ ಕಲಿಬೇಕು ಅಂಡ್ ಹೋಗಿ ಅಲ್ಲಿ ಎಕ್ಸಾಮ್ ಅಲ್ಲಿ ಬರ್ಬೇಕಾಗತ್ತೆ. ಸೊ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಯಾವುದಕ್ಕೆ ಇದು ಸಿಲೆಬಸ್? ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ PSTR. ಸೊ ಪತ್ರಿಕೆ ಒಂದೇನಿರುತ್ತೆ, ಸಾಮಾನ್ಯ ಪತ್ರಿಕೆ ಇರುತ್ತೆ, OMR ಇರುತ್ತೆ. ಓಕೆನಾ. 150 ಮಾರ್ಕ್ಸ್ ಇರುತ್ತೆ. OMR ಇರುತ್ತೆ. OMR ಅಲ್ಲಿ ನೀವು ಟಿಕ್ ಮಾಡುವಂತದ್ದು. ಸಾಮಾನ್ಯ ಜ್ಞಾನ ಇದೆ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್ ನಿಮಗೆ ಇದ್ರಲ್ಲೂ ಕೂಡ ಇದೆ. ಅಂಡ್ ಪೇಪರ್ 3 ಕೂಡ ನಿಮ್ಗೆ ನೋಡ್ತೀರಾ ಕನ್ನಡ ಮತ್ತೆ ಇಂಗ್ಲಿಷು. ಮೌಲ್ಯ ಶಿಕ್ಷಣ ಇದೆ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಕಂಪ್ಯೂಟರ್ ಜ್ಞಾನನ ನೀವು ಹೊಂದಿರ್ಬೇಕು. ಅಂದ್ರೆ ಅದ್ರ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ. ಓಕೆನಾ.
ಪತ್ರಿಕೆ 2 ವಿಷಯ ನಿರ್ದಿಷ್ಟ ಪತ್ರಿಕೆ ವಸ್ತುನಿಷ್ಠ ಮಾದರಿ ಎಷ್ಟಿದೆ 50 ಅಂತಂದ್ರೆ OMR ಅಲ್ಲಿ ನೀವು 50 ಟಿಕ್ ಮಾಡ್ಬೇಕಾಗತ್ತೆ 50 ಮಾರ್ಕ್ಸ್ಗೆ. ಸೊ ಡಿಸ್ಕ್ರಿಪ್ಟಿವ್ ಎಷ್ಟಿದೆ 100 ಇದೆ. ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಬರ್ತಿದೆ 150 ಮಾರ್ಕ್ಸ್ಗೆ ಇದು ಬರ್ತಿರೋದು. ಸೊ ಏನೇನೆಲ್ಲ ಇರುತ್ತೆ ಈ ಪೇಪರ್ ಅಲ್ಲಿ ಅಂತ ಅಂದ್ರೆ ಗಣಿತ ಇದೆ, ಪರಿಸರ ಅಧ್ಯಯನ ಇದೆ, ಸಮಾಜ ವಿಜ್ಞಾನ ಇದೆ, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳು ಇದ್ರಲ್ಲಿ ಹೊಂದಿರುತ್ತೆ. ಸೊ ಇದ್ರಲ್ಲಿ ಬಂತು ಅಂದ್ರೆ ನಿಮ್ಮ ಏನು ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಬರೀತಾರಲ್ವಾ 100 ಮಾರ್ಕ್ಸ್ಗೆ, ಅದ್ರಲ್ಲಿ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ಟೋಟಲ್ ಆಗಿ 3 ಸಬ್ಜೆಕ್ಟ್ ಇದೆ. ನಿಮಗೆ ಇಲ್ಲಿ 3 ಸಬ್ಜೆಕ್ಟ್ ಕೂಡ ಏನಾಗಿದೆ OMR ಅಲ್ಲಿ ಟಿಕ್ ಮಾಡ್ಲಿಕ್ಕೂ ಕೂಡ ಕೊಡ್ತಿದ್ದಾರೆ 50 ಮಾರ್ಕ್ಸ್ಗೆ. ಸೊ ಇನ್ನ 3 ಸಬ್ಜೆಕ್ಟ್ ಅದೇ 3 ಸಬ್ಜೆಕ್ಟ್ ಮತ್ತೆ 100 ಮಾರ್ಕ್ಸ್ಗೆ ಬರೆಯೋದಿಕ್ಕೆ ಕೊಡ್ತಿದ್ದಾರೆ. ಭಾಷಾ ಪ್ರಾವೀಣ್ಯತೆನ ಹೊಂದಿರ್ಬೇಕು. ಅದಕ್ಕೆ ಏನ್ ಮಾಡ್ತಿದ್ದಾರೆ ವಿವರಣಾತ್ಮಕ ಮಾದರಿ OMR ಅಲ್ಲ ಇದು, ಓಕೆನಾ, ಆಬ್ಜೆಕ್ಟಿವ್ ಅಲ್ಲ. ಸೊ ಡಿಸ್ಕ್ರಿಪ್ಟಿವ್ ಇರೋದ್ರಿಂದ 100 ಮಾರ್ಕ್ಸ್ ಇದೆ. 50 ಮಾರ್ಕ್ಸ್ ಕನ್ನಡಕ್ಕೆ, ಇನ್ನ 50 ಮಾರ್ಕ್ಸ್ ಇಂಗ್ಲಿಷ್ಗೆ, ಓಕೆನಾ. ಸೊ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ವಿ ಟೀಚರ್ಸ್ ನೋಟಿಫಿಕೇಶನ್ ಆಗ್ಬೇಕು ಅಂತ, ಬಟ್ ಇವಾಗ ಆಗೋ ಹಂತದಲ್ಲಿದೆ. ಈ ಟೈಮಲ್ಲಿ ಕೈ ಕಟ್ಟಿ ಕುತ್ಕೊಳ್ಬೇಡಿ, ಪ್ರಿಪರೇಷನ್ ಶುರು ಮಾಡಿ. ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿ, ಸಾಮಾನ್ಯ ಪತ್ರಿಕೆ ವಸ್ತುನಿಷ್ಠ ಮಾದರಿ 150 ಮಾರ್ಕ್ಸ್ ಇದೆ. OMR ಅಲ್ಲಿ ಟಿಕ್ ಮಾಡುವಂತದ್ದು ಏನೇನಿದೆ ಆ ಪತ್ರಿಕೆಯಲ್ಲಿ ಅಂದ್ರೆ ಸಾಮಾನ್ಯ ಜ್ಞಾನ ಇದೆ, ಬಾಲ ಮನೋವಿಜ್ಞಾನ ಇದೆ, ಮಾನಸಿಕ ಸಾಮರ್ಥ್ಯ ಇದೆ, ಸೇಮ್ ಭಾಷೆ ಕನ್ನಡ ಮತ್ತೆ ಸಾಮಾನ್ಯ ಇಂಗ್ಲಿಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತೆ ಗಣಕಯಂತ್ರ ಸಾಕ್ಷರತೆ ಇದೆ. ಪತ್ರಿಕೆ 2 ಅವ್ರಿಗೆ ಏನಿದೆ ಅಂತ ಅಂದ್ರೆ OMR ಅಲ್ಲಿ ಟಿಕ್ ಮಾಡೋದು 50 ಮಾರ್ಕ್ಸ್ ಇದೆ, ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್, ಟೋಟಲ್ ಆಗಿ 150 ಮಾರ್ಕ್ಸ್ ಇದೆ. ಯಾವ ಸಬ್ಜೆಕ್ಟ್ ಅವ್ರು ನೋಡ್ಕೊಳ್ಬೇಕು, ಆಬ್ವಿಯಸ್ ಆಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಅಂದ್ರೆ ದೈಹಿಕ ಶಿಕ್ಷಣ 50 ಮಾರ್ಕ್ಸ್ಗೆ ಟಿಕ್ಕಿಂಗು, ಮತ್ತೆ ದೈಹಿಕ ಶಿಕ್ಷಣ ಡಿಸ್ಕ್ರಿಪ್ಟಿವ್ ಬರೆಯೋದು ಅದು 100 ಮಾರ್ಕ್ಸ್. ಟೋಟಲ್ ಆಗಿ ಇದು ಕೂಡ 150ಗೆ ಇರುವಂತದ್ದು, ಓಕೆನಾ. ಸೊ ನೆಕ್ಸ್ಟ್ ಅವ್ರಿಗೂ ಕೂಡ ಪತ್ರಿಕೆ 3 ಇದೆ, 3ನೇ ಪತ್ರಿಕೆ ಅವ್ರಿಗೂ ಕೂಡ ಇದೆ. ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳ ಇರುತ್ತೆ, ಇಂಗ್ಲಿಷು 50 ಮಾರ್ಕ್ಸ್ ಇರುತ್ತೆ, ಓಕೆನಾ. ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಪತ್ರಿಕೆ 3 ಈ ಭಾಷಾ ಪ್ರಾವೀಣ್ಯತೆಯಲ್ಲಿ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಪರೀಕ್ಷೆಯು ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ ವೊಕ್ಯಾಬ್ಯುಲರಿ ಮತ್ತು ಬರವಣಿಗೆಯ ಕೌಶಲ್ಯಗಳನ್ನು ನೀವು ತಪ್ಪಿಲ್ದಲೇ ಬರೀಬೇಕು, ಕರೆಕ್ಟ್ ಆಗಿ ಬರೆಯೋದು ಕೂಡ ಹೇಳ್ತಿದ್ದಾರೆ ಅವರಲ್ಲಿ. ಒಳಗೊಂಡಂತೆ ನಿಗದಿಪಡಿಸಿದ ಬೋಧನಾ ಮಾಧ್ಯಮದ ಮೂಲಕ ಬೋಧಿಸಲು ಅಭ್ಯರ್ಥಿಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿರುವ ಪ್ರಾವೀಣ್ಯತೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ಸೊ ಇದು OMR ಅಲ್ಲ, ಟಿಕ್ಕಿಂಗ್ ಅಲ್ಲ, ವಸ್ತುನಿಷ್ಠ ಮಾದರಿ ಅಲ್ಲ, ವಿವರಣಾತ್ಮಕ ಮಾದರಿ ಡಿಸ್ಕ್ರಿಪ್ಟಿವ್ ಬರೆಯೋ ಅಂತದ್ದು. ಸೊ ನೀವು ತಪ್ಪಿಲ್ದಲೇನೆ ಶುದ್ಧವಾಗಿ ಬರೀಬೇಕಾಗತ್ತೆ. ಎರಡೂ ಭಾಷೆನೂ ಕೂಡ ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಕೂಡ, ಅಂಡ್ ವೊಕ್ಯಾಬ್ಯುಲರಿ ಮತ್ತೆ ನಿಮ್ಮ ಪದ ಸಂಪತ್ತು ಏನಿದೆ ಅದೆಲ್ಲಾನು ಕೂಡ ನಾವು ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ, ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ವಸ್ತುನಿಷ್ಠ ಮಾದರಿ ಎಷ್ಟಿದೆ 150 ಮಾರ್ಕ್ಸ್ ಇರೋದು. OMR ಟಿಕ್ಕಿಂಗು ಯಾವ್ಯಾವ್ದಿದೆ ಸಬ್ಜೆಕ್ಟು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ, ಓಕೆನಾ. ಸೊ ಇದಿಷ್ಟಿದೆ. ಅಂಡ್ ನಿಮಗೆ ಪತ್ರಿಕೆ 2 ಅಂತ ತಗೊಂಡಾಗ ಇದು ನಿರ್ದಿಷ್ಟ ಪತ್ರಿಕೆ 50 ಅಂಕಗಳು ವಸ್ತುನಿಷ್ಠ ಮಾದರಿ ಇರುತ್ತೆ, 100 ಅಂಕಗಳು ವಿವರಣಾತ್ಮಕ ಮಾದರಿ. ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ 50 ಮಾರ್ಕ್ಸ್ ಇರುತ್ತೆ, 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ಟೋಟಲ್ ಆಗಿ 150 ಮಾರ್ಕ್ಸ್. ಸೊ ಇದರಲ್ಲಿ ನಿಮ್ಗೆ ಯಾರ್ಯಾವ ಅಂದ್ರೆ ಇವಾಗ ಒಬ್ಬ ಟೀಚರು ಡಿಫ್ರೆಂಟ್ ಸಬ್ಜೆಕ್ಟ್ ನ ಟೀಚ್ ಮಾಡ್ತಾರಲ್ವ, ಸೊ ಅದ್ರ ಪ್ರಕಾರ ಹೋಗುತ್ತೆ. ಸೊ ಇಂಗ್ಲಿಷ್ ಟೀಚ್ ಮಾಡುವಂತವ್ರಿಗೆ ಏನಿದೆ ಅಂತ ಅಂದ್ರೆ ವಿಷಯ ಜ್ಞಾನ ಇಂಗ್ಲಿಷ್ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಮಾರ್ಕ್ಸ್ಗೆ ಟಿಕ್ಕಿಂಗ್ ಇರುತ್ತೆ, ಮತ್ತೆ 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಅದರಲ್ಲಿ ಯಾವುದು ಗಣಿತ ಮತ್ತು ಭೌತ ವಿಜ್ಞಾನ ಫಿಸಿಕ್ಸ್ ಅಂತ ಏನ್ ಹೇಳ್ತೀವಿ, ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್. ಸೊ 50 ಮಾರ್ಕ್ಸ್ಗೆ ಏನಿರುತ್ತೆ ಟಿಕ್ಕಿಂಗ್ ಇರುತ್ತೆ. ಇನ್ನ ಅದೇ ಸಬ್ಜೆಕ್ಟ್ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಡಿಸ್ಕ್ರಿಪ್ಟಿವ್ ಎಷ್ಟು ಮಾರ್ಕ್ಸ್ ಇರುತ್ತೆ 100 ಮಾರ್ಕ್ಸ್ ಇರುತ್ತೆ. ಇದು 150 ಮಾರ್ಕ್ಸ್ ಕಂಪ್ಲೀಟ್ ಟಿಕ್ಕಿಂಗು. ಇದೆಲ್ಲ ನಿಮಗೆ ಏನಾಗುತ್ತೆ ಸೆಕೆಂಡ್ ಪೇಪರ್ ಅಂತ ತಗೊಂಡಾಗ ನಮಗೆ ಫಸ್ಟ್ ಪೇಪರ್ ಅಲ್ಲಿ ಕಂಪ್ಲೀಟ್ಲಿ 150 ಮಾರ್ಕ್ಸ್ ಟಿಕ್ಕಿಂಗ್ ಇರುತ್ತೆ. ಸೆಕೆಂಡ್ ಪೇಪರ್ ಅಲ್ಲಿ ಅಂತ ತಗೊಂಡಾಗ ನಿಮ್ಗೆ 50 ಮಾರ್ಕ್ಸ್ ಟಿಕ್ಕಿಂಗು ಮತ್ತೆ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರ್ತಾ ಹೋಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಸಮಾಜ ವಿಜ್ಞಾನ ಶಿಕ್ಷಕರು ವಿಷಯ ಜ್ಞಾನ ಯಾವ್ದು ಹೊಂದಿರ್ಬೇಕು ಅವರು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ ಮತ್ತು ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಮತ್ತು ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು ಎಷ್ಟಿರುತ್ತೆ 50 ಅಂಕ. ಸೇಮ್ ಅದೇ ಸಬ್ಜೆಕ್ಟ್
ಓಕೆನಾ. ಸೊ ಮೇಲೆ ಏನ್ ಹೇಳಿದೆ ಅದೇ ಸಬ್ಜೆಕ್ಟ್ ಡಿಸ್ಕ್ರಿಪ್ಟಿವ್ ಗೆ 100 ಮಾರ್ಕ್ಸ್ ಗೆ ಇದೆ. ಓಕೆನಾ. ಮತ್ತೆ ಯಾರ್ಯಾರು ಇಂಗ್ಲಿಷ್ ಅಲ್ಲಿ ರೆಫರ್ ಮಾಡ್ತಿದ್ದೀರಾ, ಇಂಗ್ಲಿಷ್ ಟೀಚರ್ಸ್ ಇದ್ದೀರಾ ಅಂದ್ರೆ ಲ್ಯಾಂಗ್ವೇಜ್ ಟೀಚರ್ಸ್ ಅಲ್ಲ. ಸೊ ನೀವು ಯಾರ್ಯಾರು ಇಂಗ್ಲಿಷ್ ಅಲ್ಲಿ ಓದಿದಿರಾ ಅವರಿಗೆ ಇದು ಕಂಪ್ಲೀಟ್ಲಿ ಕನ್ನಡ ಅಂತ ಏನಾದ್ರು ಅನ್ಸಿದ್ರೆ, ಸೊ ನಿಮಗೆ PDF ಅಲ್ಲಿ ವಿಡಿಯೋ ಕೆಳಗಡೆ PDF ಅಲ್ಲಿ ನಿಮ್ಗೆ ಇಂಗ್ಲಿಷ್ ವರ್ಷನ್ ಕೂಡ ನಾನು ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ, ಅದ್ರಲ್ಲಿ ನೀವು ಹೋಗಿ ನೋಡಿ. ಓಕೆನಾ. ಸೊ ನೆಕ್ಸ್ಟ್ ಜೀವ ವಿಜ್ಞಾನ, ಬಯೋಲಜಿಲಿ ನೋಡಿ ರಸಾಯನಶಾಸ್ತ್ರ, ಕೆಮಿಸ್ಟ್ರಿ ಮತ್ತೆ ಜೀವ ವಿಜ್ಞಾನ ಎರಡು, ಬಯೋಲಜಿ ಮತ್ತೆ ಕೆಮಿಸ್ಟ್ರಿ ಎರಡು ಕೂಡ ಹೊಂದಿರ್ಬೇಕು, ಅವರು ವಿಷಯ ಜ್ಞಾನನ ಹೊಂದಿರ್ಬೇಕು, ಹಾಗೆ ಓದಿರ್ತಾರೆ ಕೂಡ ಅವರು ಡಿಗ್ರಿನಲ್ಲಿ. ಸೊ 50 ಮಾರ್ಕ್ಸ್ ಏನಿರುತ್ತೆ OMR ಟಿಕಿಂಗ್ ಇರುತ್ತೆ. ಅಂಡ್ ಅದೇ ಸಬ್ಜೆಕ್ಟ್ ನಿಮಗೆ 100 ಮಾರ್ಕ್ಸ್ ಏನಿರುತ್ತೆ ಬರೆಯೋದಿರುತ್ತೆ, ಡಿಸ್ಕ್ರಿಪ್ಟಿವ್ ಇರುತ್ತೆ. ಓಕೆನಾ. ಸೊ ಇದಾದ್ಮೇಲೆ ನಿಮಗೆ ಭಾಷಾ ಪ್ರಾವೀಣ್ಯತೆ ಅಂತ ತಗೊಂಡಾಗ ಅವ್ರಿಗೂ ಕೂಡ ಅದೇ ಇದೆ. ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಮಾರ್ಕ್ಸ್, ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ 50 ಮಾರ್ಕ್ಸ್. ಎರಡು ಏನು ಇಂಗ್ಲಿಷು ಮತ್ತೆ ಕನ್ನಡ ಬರೆಯೋದು, ಟಿಕಿಂಗ್ ಅಲ್ಲ ಇಲ್ಲಿ. ಓಕೆನಾ. ನೆಕ್ಸ್ಟ್ ಗಣಕಯಂತ್ರ ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರು 1ರಿಂದ 8ನೇ ತರಗತಿ ಸಾಮಾನ್ಯ ಪತ್ರಿಕೆ 1ರಲ್ಲಿ ಅವರು ಕೂಡ 150 ಮಾರ್ಕ್ಸ್ ಗೆ ಕೊಟ್ಟಿದ್ದಾರೆ. ಸೇಮ್ ಅದೇ ಪೇಪರ್ಸ್, ಆಲ್ಮೋಸ್ಟ್ ಎಲ್ರಿಗೂ ಕೂಡ ಪೇಪರ್ 1 ಸೇಮೇ ಇರುತ್ತೆ. ಸಾಮಾನ್ಯ ಕನ್ನಡ ಇದೆ, ಸಾಮಾನ್ಯ ಇಂಗ್ಲಿಷ್ ಇದೆ, ಸಾಮಾನ್ಯ ಜ್ಞಾನ, ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ, ಮನೋವಿಜ್ಞಾನ ಮತ್ತು ಮಾನವಾಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ. ಓಕೆನಾ. ಸೊ ನೆಕ್ಸ್ಟ್ ಪೇಪರ್ 2 ನಲ್ಲಿ ಸ್ಪೆಸಿಫಿಕ್ ಪೇಪರ್ ನಲ್ಲಿ ಆಬ್ಜೆಕ್ಟಿವ್ ಟೈಪ್ OMR ಟಿಕಿಂಗ್ 50 ಮಾರ್ಕ್ಸ್ ಇದೆ, ಡಿಸ್ಕ್ರಿಪ್ಟಿವ್ ನಿಮಗೆ 100 ಮಾರ್ಕ್ಸ್ ಇರ್ತಾ ಹೋಗುತ್ತೆ. ಸೊ ಟೋಟಲ್ ಆಗಿ ಪೇಪರ್ 2 ನಿಮಗೆ 150 ಮಾರ್ಕ್ಸ್ ಇರುತ್ತೆ. ವಿಷಯ ಜ್ಞಾನ ಯಾವ್ದು ಹೊಂದಿರಬೇಕು, ಗಣಕಯಂತ್ರ ವಿಜ್ಞಾನ, ವಸ್ತುನಿಷ್ಠ ಮಾದರಿ ಎಷ್ಟಿರುತ್ತೆ 50 ಮಾರ್ಕ್ಸ್. ಸೊ ಅದೇ ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್ ಇರುತ್ತೆ. ಸೊ ಗಣಕಯಂತ್ರ ವಿಜ್ಞಾನದಲ್ಲಿ ಅವರು 50 ಮಾರ್ಕ್ಸ್ OMR ಅಲ್ಲಿ ಟಿಕಿಂಗ್ ಮಾಡ್ತಾರೆ, 100 ಮಾರ್ಕ್ಸ್ ಬರಿಬೇಕಾಗುತ್ತೆ ಸ್ಪೆಸಿಫಿಕ್ ಪೇಪರ್ ನಲ್ಲಿ. ಜನರಲ್ ಪೇಪರ್ ಅಲ್ಲಿ ಕಂಪ್ಲೀಟ್ಲಿ 150 ಮಾರ್ಕ್ಸ್ ಟಿಕಿಂಗ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಭಾಷಾ ಪ್ರಾವೀಣ್ಯತೆ, ಅವ್ರಿಗೂ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಕೂಡ ಇದೆ, ಎರಡೂ ಕೂಡ ಬರೆಯುವಂತದ್ದು ವಿವರಣಾತ್ಮಕ ಮಾದರಿ, ಡಿಸ್ಕ್ರಿಪ್ಟಿವ್. ಓಕೆನಾ. ಸೊ ನೆಕ್ಸ್ಟ್ ನೋಡೋಣ ಪ್ರೌಢಶಾಲಾ ಸಹ ಶಿಕ್ಷಕರು, ಅಸಿಸ್ಟೆಂಟ್ ಮಾಸ್ಟರ್ ಪೇಪರ್ 1 ನಲ್ಲಿ ನೋಡಿ, ಇದು ಕೂಡ ಆಬ್ಜೆಕ್ಟಿವ್ ಟೈಪ್ 150 ಮಾರ್ಕ್ಸ್ ಟಿಕಿಂಗ್ ಇರುತ್ತೆ. ಸೊ ಏನೇನೆಲ್ಲ ಇದೆ, ಸೇಮ್ ಅದೇ ಸಬ್ಜೆಕ್ಟ್ಸ್ ಇದೆ, ಕನ್ನಡ ಇದೆ, ಇಂಗ್ಲಿಷ್ ಇದೆ, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ ಮತ್ತೆ ಮೌಲ್ಯ ಶಿಕ್ಷಣ ಅಥವಾ ಆರೋಗ್ಯ ಶಿಕ್ಷಣ. ಪತ್ರಿಕೆ 2 ನೋಡಿ, ವಿಷಯ ನಿರ್ದಿಷ್ಟ ಪತ್ರಿಕೆ, ಆಬ್ಜೆಕ್ಟಿವ್ ಟೈಪ್ 50 ಮಾರ್ಕ್ಸ್ ಗೆ ಇರುವಂತದ್ದು, ಟಿಕಿಂಗು, ಡಿಸ್ಕ್ರಿಪ್ಟಿವ್ 100 ಸೇಮ್ ಅದೇ 150 ಮಾರ್ಕ್ಸ್. ಸೊ ಇಲ್ಲಿ ಭಾಷಾ ಶಿಕ್ಷಕರು ಕನ್ನಡ ವಿಷಯ ಜ್ಞಾನ ಕನ್ನಡ ಹೊಂದಿರಬೇಕು, ಸೇಮ್ ಅದೇ 50 ಮಾರ್ಕ್ಸ್ ಗೆ ಟಿಕಿಂಗ್ ಮಾಡ್ತಾರೆ. ಅದೇ ಕನ್ನಡ ಭಾಷೆ ಡಿಸ್ಕ್ರಿಪ್ಟಿವ್ ಅಲ್ಲಿ 100 ಮಾರ್ಕ್ಸ್ ಗೆ ಅವರು ಬರೀತಾರೆ. ಓಕೆನಾ. ನೆಕ್ಸ್ಟ್ ನೋಡೋಣ ಇಂಗ್ಲಿಷ್ ಭಾಷಾ ಶಿಕ್ಷಕರು, ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ 150 ಮಾರ್ಕ್ಸ್ ಗೆ ಅವರು ಟಿಕಿಂಗ್ ಮಾಡ್ತಾರೆ OMR ಅಲ್ಲಿ, OMR ಪ್ಯಾಟ್ರನ್, ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್. CBZ ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನದಲ್ಲಿ 50 ಮಾರ್ಕ್ಸ್ ಗೆ ಅವರು ಟಿಕಿಂಗ್ ಮಾಡ್ತಾರೆ, ಸೇಮ್ ಅದೇ ಸಬ್ಜೆಕ್ಟ್ ಅಲ್ಲಿ 100 ಮಾರ್ಕ್ಸ್ ಗೆ ಅವರು ಬರೀಬೇಕಾಗುತ್ತೆ. ನೆಕ್ಸ್ಟ್ ಆರ್ಟ್ಸ್ ಅಂದ್ರೆ ಯಾವ್ದಾದ್ರು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ ಮತ್ತು ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ. ಇಷ್ಟೂನು ಏನು 50 ಮಾರ್ಕ್ಸ್ ಟಿಕಿಂಗು, ಮತ್ತ ಅದೇ ಸಬ್ಜೆಕ್ಟ್ ಏನಾಗುತ್ತೆ ನಿಮಗೆ 100 ಮಾರ್ಕ್ಸ್ ಬರೆಯೋದಿರುತ್ತೆ. ಓಕೆನಾ. ಇನ್ನೊಂದ್ಸತಿ ಹೇಳ್ತೀನಿ, ಯಾವ್ದು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ ಮತ್ತು ಸಮಾಜಶಾಸ್ತ್ರ ಹಾಗೆ ಭೂಗೋಳಶಾಸ್ತ್ರ, ಇಷ್ಟು ಸಬ್ಜೆಕ್ಟ್ಸ್ ಆರ್ಟ್ಸ್ ಭಾಷಾ ಶಿಕ್ಷಕರು ಏನ್ ಮಾಡ್ತಾರೆ 50 ಮಾರ್ಕ್ಸ್ ಟಿಕಿಂಗ್ ಮಾಡ್ತಾರೆ, ಮತ್ತೆ 100 ಮಾರ್ಕ್ಸ್ ಬರೀತಾರೆ. ಓಕೆನಾ. ಯಾವ್ದ್ರಲ್ಲಿ ಸ್ಪೆಸಿಫಿಕ್ ಪೇಪರ್ ಅಲ್ಲಿ. ಪತ್ರಿಕೆ 3ರಲ್ಲಿ ಭಾಷಾ ಪ್ರಾವೀಣ್ಯತೆಯಲ್ಲಿ 50 ಮಾರ್ಕ್ಸ್ ಕನ್ನಡ, 50 ಮಾರ್ಕ್ಸ್ ಇಂಗ್ಲಿಷು ಕಂಪ್ಲೀಟ್ ಆಗಿ ಬರೆಯುವಂತದ್ದು. ಟೋಟಲ್ ಆಗಿ ನಿಮಗೆ 100 ಮಾರ್ಕ್ಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಪತ್ರಿಕೆ 1 ಸಾಮಾನ್ಯ ಪತ್ರಿಕೆಯಲ್ಲಿ ನೋಡಿ, ಅವರಿಗೆ ಅವ್ರಿಗೂ ಅಷ್ಟೇ 150 ಮಾರ್ಕ್ಸ್ ಟಿಕಿಂಗ್ ಅಲ್ಲಿ ಇದೆ ಜನರಲ್ ಪೇಪರ್ ಅಲ್ಲಿ. ಸೊ ಏನೇನೆಲ್ಲ ಇದೆ, ಸೇಮ್ ಸಬ್ಜೆಕ್ಟ್ಸ್ ಇದೆ, ಸಾಮಾನ್ಯ ಕನ್ನಡ ಇದೆ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ ಮತ್ತೆ ಮೌಲ್ಯ ಶಿಕ್ಷಣ ಅಥವಾ ಆರೋಗ್ಯ ಶಿಕ್ಷಣ. ಪತ್ರಿಕೆ 2 ಅಂತ ತಗೊಂಡಾಗ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ನೋಡಿ, ಸೇಮ್ ಅದೇ ಆಬ್ಜೆಕ್ಟಿವ್ ಟೈಪ್ 50 ಮಾರ್ಕ್ಸ್, ಡಿಸ್ಕ್ರಿಪ್ಟಿವ್ 100,
ಸೊ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ನೋಡಿ ದೈಹಿಕ ಶಿಕ್ಷಣ ಸೇಮ್ ಅದೇನೆ, ಇದ್ರಲ್ಲೂ ಕೂಡ ಅದೇನೆ, ಎಕ್ಸ್ಟ್ರಾ ಏನು ಇರೋದಿಲ್ಲ. ಅವರು OMR ಅಲ್ಲಿ ಏನ್ ಟಿಕಿಂಗ್ ಮಾಡ್ತಾರಲ್ವಾ, ಸೊ ಸೇಮ್ ಸಬ್ಜೆಕ್ಟ್ ಏನೇನೆ 50 ಮಾರ್ಕ್ಸ್ಗೆ ಆಬ್ಜೆಕ್ಟಿವ್ ಇರುತ್ತೆ, 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ನೆಕ್ಸ್ಟ್ ಭಾಷಾ ಪ್ರಾವೀಣ್ಯತೆ ಅವ್ರಿಗೂ ಇದೆಯಾ? ಹೌದು ಇದೆ. ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಮಾರ್ಕ್ಸ್, ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ 50 ಮಾರ್ಕ್ಸ್, ಟೋಟಲ್ ಆಗಿ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಬರೆಯುವಂಥದ್ದು. ಸೊ ಇದಿಷ್ಟು ಏನು ನಮ್ಮ ಶಿಕ್ಷಕರ ಹುದ್ದೆಗೆ ಮಾಡಿರುವಂತಹ ನೇಮಕಾತಿ ನಿಯಮಗಳಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ನಿಮಗೆ ಏನಾದ್ರು ಆಕ್ಷೇಪಣೆ ಇತ್ತು ಅಂತ ಅಂದ್ರೆ ನೀವು ಆಕ್ಷೇಪಣೆನ ಸಲ್ಲಿಸಬಹುದು, ಅದಕ್ಕೆ ಟೈಮು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಆಕ್ಷೇಪಣೆನ ಹಾಕ್ಬೋದು. ಇವಾಗ ಆಲ್ರೆಡಿ ಇಂಗ್ಲಿಷ್ ಸಬ್ಜೆಕ್ಟ್ ಎಕ್ಸ್ಟ್ರಾ ಅಂತ ಆಡ್ ಆನ್ ಮಾಡಿರೋದ್ರಿಂದ ಸೊ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ನ ನೀವು ಗೇನ್ ಮಾಡ್ಬೇಕಾಗತ್ತೆ. ನಿಮ್ಗೆ ಲಿಟ್ರೇಚರ್ ಕೇಳ್ದಲೇ ಇದ್ರು ಕೂಡ ನಿಮ್ಗೆ ಗ್ರಾಮರ್ ಮತ್ತೆ ವೊಕ್ಯಾಬ್ಯುಲರಿ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಬೇಕಾಗತ್ತೆ. ಓಕೆನಾ? ಸೊ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಆಗಿ ಅಂಡ್ ನಮ್ಮ NCG ಸಂಸ್ಥೆ ಕಡೆಯಿಂದ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ನೋಟಿಫಿಕೇಶನ್ ಆದಾಗ ಆ ವಿಡಿಯೋನು ಕೂಡ ನಾವು ಇನ್ ಡೀಟೇಲ್ಡ್ ಆಗಿ ಹೇಳ್ತೀವಿ. ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರಿಗೆ ಇದು ಹೆಲ್ಪ್ಫುಲ್ ಆಗಿದೆ, ಸೊ ನೀವು ಕೂಡ ಬೇರೆಯವರಿಗೆ ಇದನ್ನ ಶೇರ್ ಮಾಡಿ ಅಂಡ್ ಹೀಗೆ ನಮ್ಮ ವಿಡಿಯೋಸ್ಗಳನ್ನ ನೀವು ನೋಡ್ತೀರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.